ಆಗಿ ನೋಡ್ತೀವಿ. ಓಕೆ ಓಕೆ ಆದರೆ ನಾಗರಾಜ್ ಅವರೇ, ನೀವು ಅವಾಗದಿಂದ ಒಂದು ಮಾತನ್ನ ಹೇಳ್ತಾ ಇದ್ರಿ, 10 ವರ್ಷ ಅಂದರೆ ನಾವು 10 ವರ್ಷ ಆಳ್ವಿಕೆ ನಡೆಸಿದ್ವಿ, ಹಾಗಾಗಿ ಇವರು 10 ವರ್ಷ ನಂತರ ಹೋಗೇ ಬಿಡ್ತಾರೆ ಅಂತ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಆದರೆ 2014 ಮತ್ತು 2024 ಇರುವ ಆಡಳಿತ ಪಕ್ಷಗಳಿರುವ ಒಟ್ಟು ಯೋಚನೆಯ ಲಹರಿ ಇದೆಯಲ್ಲ, ಒಂದು ಯೋಚನೆ ಮಾಡುವಂಥ ರೀತಿ ಇದೆಯಲ್ಲ ಎಲೆಕ್ಷನ್ಗೆ ಹೋಗುವಾಗ. 2014 ಹೆಂಗಿತ್ತು ಅಂದರೆ ಕಾಂಗ್ರೆಸ್ನವ್ರು ನಾವು ಈ ಬಾರಿ ಸೋಲ್ತೀವಪ್ಪ, ನಾವು ಎಲೆಕ್ಷನ್ ಮಾಡ್ತಾ ಇಲ್ಲ ಅನ್ನೋ ಆಟಿಟ್ಯೂಡ್ನಲ್ಲಿ ಎಲೆಕ್ಷನ್ಗೆ ಹೋಗಿದ್ದಂಥದ್ದು ವಾಸ್ತವ ಈ ದೇಶದ್ದು. ಆದರೆ ಇವತ್ತು ಅವ್ರು ಹೇಳ್ತಾರೆ ನಾವು 400+, 400 ಪಾರ್ ಅನ್ನುವಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅದನ್ನು ತಡೆಯೋದಕ್ಕೆ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಇರುವಂಥ ಇಂಡಿಯಾ ಮೈತ್ರಿಕೂಟಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಕ್ಷಣದಲ್ಲೂ ಕೂಡ ಇದೆ. ನೀವು 10+10 ಮಾತ್ರ ಮಾತಾಡಿದ್ರೆ, ಅದು ಸ್ವಲ್ಪ ಹಿಂದಕ್ಕೆ ಹೋದರೆ ಇಂಡಿಯಾ ಶೈನಿಂಗ್ ಅಂತ ನೋಡಿದವರು ಯಾರು? ಬಹಳ ಪಾಸಿಟಿವ್ ಆಗೋದು, ಇದಕ್ಕಿಂತ ಜೋರು ಅವಾಗ ಇಂಡಿಯಾ ಅಂತಕ್ಕ ಹೆಸರಲ್ಲಿ ಹೋದರು. ಇಂಡಿಯಾ ಶೈನಿಂಗ್, ಎಲ್ಲಿ ಶೈನಿಂಗ್? ಎಲ್ಲ ಮಂಕಾಗ್ಬಿಡ್ತಲ್ಲ. ಈಗಲೂ ಮತ್ತೆ ಮಂಕಾಗ್ತದೆ, ಮೋಡಗಳು ಕವಿತಾ ಇವೆ, ಡೋಂಟ್ ವರಿ. ನನ್ನ ಎಕ್ಸಾಂಪಲ್ ಅಲ್ಲ, ವಾಜಪೇಯಿ ಅವರು ಕೊಟ್ಟಂಥ ಹೇಳಿಕೆಗಳು ಇವೆಲ್ಲ. ಇಂಡಿಯಾ ಶೈನಿಂಗ್ ಫೇಲ್ ಆಯಿತು ಅಂತೇಳಿ ಒಪ್ಕೊಂಡ್ರು ಅವರು. ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಡಸಂಟ್ ವರ್ಕ್ ಇನ್ ಇಂಡಿಯನ್ ಪಾಲಿಟಿಕ್ಸ್. ಇಂಡಿಯನ್ ಪಾಲಿಟಿಕ್ಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಆಲ್ ದಿಸ್ ಥಿಂಗ್. ಸತ್ಯವನ್ನು ಅರಿವು ಮಾಡ್ಕೊಂಡು ಜನ ಮತದಾರ ಯಾರಾದರೂ ಪ್ರಪಂಚದಲ್ಲಿದ್ದರೆ ಅದು ಭಾರತ ದೇಶದಲ್ಲಿ ಮಾತ್ರ ಅಂತ ಹೇಳ್ತೀನಿ ಕೇಳಿ. 5 ವರ್ಷ ಕೊಟ್ಟರು, ಇನ್ನೊಂದು 5 ವರ್ಷ ಕೊಟ್ಟರು. ಯಾಕಂದರೆ 5 ವರ್ಷದಲ್ಲಿ ಸಾಲೋದಿಲ್ಲ ಅಂತಕ್ಕಂಥ ಜನಗಳು ನಂಬುತ್ತಾರೆ. ನಂಬಿಕೆ ಮೇಲೆ ಇರ್ತಕ್ಕಂಥ ಜನ ನಮ್ಮ ಭಾರತದ ಜನ. ಆ ಭಾವನಾತ್ಮಕ ವಿಚಾರಗಳ ಮೇಲೆ ನೀವು 10 ವರ್ಷ ಆಟ ಆಡಿದ್ದನ್ನು, ಎಲ್ಲಿ ನಿರುದ್ಯೋಗ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಿಲ್ಲ, ಸಾಲವನ್ನು ಹೆಚ್ಚು ಮಾಡಿದ್ರಿ, 5 ಟ್ರಿಲಿಯನ್ ಎಕಾನಮಿ ಮಾಡ್ತೀನಿ ಅಂತ ಹೇಳ್ತೀರಿ. ಇಫ್ ಎನ್ ಎಕಾನಮಿ ಇಸ್ ಸೋ ಗುಡ್, ರಿಸೋರ್ಸಸ್ ಆರ್ ಸೋ ಗುಡ್, ಇಫ್ ಇನ್ಪುಟ್ ಆಫ್ ಟ್ಯಾಕ್ಸಸ್ ಆರ್ ಸೋ ಗುಡ್, why are you borrowing so much of money to develop this country? What is the reason of your borrowing so much? ಅಷ್ಟು ಬಾರೋ ಮಾಡಿಕೊಂಡ್ರೆ, ಅಷ್ಟೊಂದು ಎಂಪ್ಲಾಯ್ಮೆಂಟ್ನ ಇನ್ಕ್ರೀಸ್ ಮಾಡಿಬಿಟ್ಟಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೀರಾ, ಅನ್ಎಂಪ್ಲಾಯ್ಮೆಂಟ್ನ ಅಡ್ರೆಸ್ ಮಾಡಿದ್ದೀರಾ, ಈ ದೇಶದಲ್ಲಿರ್ತಕ್ಕಂಥ ವಿಚಾರಧಾರೆಗಳಿಗೆ ನೀವು ಸ್ಪಂದಿಸಿದ್ದೀರಂದರೆ ನಾನು ಕೂಡ ನಿಮ್ಗೆ ಶರಣಾಗ್ಬಿಡ್ತಾ ಇದ್ದೆ. ವಿಚಾರಧಾರೆಗಳು ಎಲ್ಲಿ ಬಂದಿದೆ ಅಂದರೆ, ಒಂದು ದೇಶದಲ್ಲಿ ಒಂದೊಂದು ತಲೆ ಮೇಲೆ 28,000 ರೂಪಾಯಿಗಳ ನೀವು ಸಾಲ ಇಟ್ಟಿದ್ದೀರಿ ಈ ಭಾರತ ದೇಶ ನಾಗರಿಕರ ಮೇಲೆ. ವರ್ಷಕ್ಕೆ ನೀವು ಕೊಡೋದು 2 ಲಕ್ಷ ಕೋಟಿ ರೂಪಾಯಿ ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀರಿ. ನಿಮ್ಮ ಮಾಡಿರೋ ಬಡ್ಡಿ ಸಾಲ ಎಷ್ಟು ಗೊತ್ತೇನ್ರಿ? 187 ಲಕ್ಷ ಕೋಟಿ. ಒಂದು ನಿಮಿಷ ಮುಗಿಸ್ತೀನಿ, ಒಂದು ನಿಮಿಷ. ನೀವು ಉತ್ತರ ಮತ್ತು ದಕ್ಷಿಣ ಬಗ್ಗೆ ಮಾತಾಡಿದ್ರಿ. ಯಾಕಂದ್ರೆ ಅವಾಗ ಮಾತಾಡುವಾಗ ನಮ್ಮ ಗ್ರಾಮಾಂತರ MP ಬಗ್ಗೆ ಹೇಳಿದ್ರು, ದೇಶ ವಿಭಜನೆಯ ಬಗ್ಗೆ ಮಾತಾಡಲಿಲ್ಲ. ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಿದ್ದೀವಿ. ಭಾರತಾಂಬೆಯ ಬಗ್ಗೆ, ರಾಷ್ಟ್ರದ ಬಗ್ಗೆ ನಮ್ಗಿರ್ತದ ಗೌರವ, ಇನ್ನೊಬ್ಬರಿಂದ ಕಲಿಯೋ ಅವಶ್ಯಕತೆ ಇಲ್ಲ. 137 ವರ್ಷಗಳ ಇತಿಹಾಸ ಇರ್ತದೆ ಪಕ್ಷ. ಈ ರಾಷ್ಟ್ರಕ್ಕೋಸ್ಕರ ಬಹಳ ತ್ಯಾಗಗಳು ಮಾಡಿರೋ ಪಕ್ಷ. ಮುಗಿಸ್ತೀನಿ, ಒಂದು ನಿಮಿಷ. ದಕ್ಷಿಣ ಭಾರತದಲ್ಲಿ ಒಂದು ನಿಮಿಷ, ಲಾಸ್ಟ್ ಕಮೆಂಟ್ ಸರ್. ದಕ್ಷಿಣ ಭಾರತ ವಿಚಾರ ಬಂದಾಗ ಕರ್ನಾಟಕ ಒಂದೇ ಹೆಬ್ಬಾಗಿಲಿತ್ತು. ಆ ಹೆಬ್ಬಾಗಿಲನ್ನ ಬಂದ್ ಮಾಡಿಸಿರೋದು ಇದೇ ಕಾಂಗ್ರೆಸ್ ಪಕ್ಷ. ದಕ್ಷಿಣ ಭಾರತದಲ್ಲಿ ಅಣ್ಣಾಮಲೆ ಅಲ್ಲ, ಯಾವ ಮಲೆ ಬಂದ್ರು ಕೂಡ ಅಲ್ಲಿ ಏನು ನಡೆಯಲ್ಲ. ಅಲ್ಲಿ ಬರೋದೇ DMK ಮತ್ತು ಕಾಂಗ್ರೆಸ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಲಯನ್ಸ್ ಗೆಲ್ತಕ್ಕಂಥದ್ದು. ನಾಗರಾಜ್ ಅವರು ಇಷ್ಟೆಲ್ಲ ಹೇಳ್ತಿದಾರಲ್ಲ, ಕಾಂಗ್ರೆಸ್ ಅವರು ಇಷ್ಟೇ ಎಫೆಕ್ಟಿವ್ ಆಗಿ ನಿಜಕ್ಕೂ ಕೂಡ ಜನರ 100% ಸೌತ್ ಇಂಡಿಯಾದಲ್ಲಿ ಆಲ್ ಡೋರ್ಸ್ ವಿಲ್ ಬಿ ಕ್ಲೋಸ್ಡ್ ಫಾರ್ ಬಿಜೆಪಿ. ಒಂದು ನಿಮಿಷ ನಾಗರಾಜ್ ಅವರೇ, 2014 ಇಸ್ ಬಾರ್ ಮೋದಿ ಸರ್ಕಾರ ಅನ್ನುವಂತಹ ಕ್ಯಾಂಪೇನ್ ಅನ್ನು ಮಾಡಿದ ಕೇವಲ ಅಷ್ಟಕ್ಕೆ ಮಾತ್ರ ಅಥವಾ ಮೋದಿ ಫೇಸ್ಗೆ ಮಾತ್ರ ಅಲ್ಲ, ಅವರು ಬಹಳ ವ್ಯವಸ್ಥಿತವಾಗಿ ಆ ಸರ್ಕಾರದ ಫೇಲ್ಯೂರ್ಗಳನ್ನು ಜನರ ಮುಂದೆ ಇಡ್ತಾ ಹೋದರು. ಮೆಹಂಗಾಯಿ ಅನ್ನುವಂಥದ್ದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಜನರ ನಡುವೆ ತೆಗೆದುಕೊಂಡು ಹೋಗಿದ್ರು. 5 ರೂಪಾಯಿ ಗ್ಯಾಸ್ ತಲೆ ಮೇಲೆ ಅನಂತ ಕುಮಾರ್ ಹೆಗಡೆ ಬೀದಿಗೆ ಬಂದಿದ್ರು. NDA ಏನಾಗಿದೆ ಪ್ರಾಜೆಕ್ಟ್ ಮಾಡೋದ್ರಲ್ಲಿ ಇವರು ಯಶಸ್ವಿ ಆಗ್ತಾ ಇದ್ದಾರೆ ಇಂಡಿಯಾದವರು. ಇಲ್ಲ, ಇಲ್ಲಿ ಕೆಲವು ವೈಫಲ್ಯಗಳಿದೆ. ಆ್ಯಂಟಿ BJP ಪಾರ್ಟಿಗಳೇನಿದೆ, ಒಂದು ಮೋದಿ ವರ್ಚಸ್ ಮುಂದೆ ನಿಲ್ಲುವಂಥ ರಾಷ್ಟ್ರದುದ್ದಕ್ಕೂ ಒಂದು ಜನ ಮನ್ನಣೆ ಗಳಿಸುವಂಥ ಒಬ್ಬ ನಾಯಕ, ಅದು ಒಂದು. ಇನ್ನೊಂದು, ಭಾಜಪಾ ವಿರುದ್ಧ ಯಾವ ಪಾರ್ಟಿ ಇದೆ ಅದು ಅಗೈನ್ ಆಲ್ ಇಂಡಿಯಾ ಕಾಂಗ್ರೆಸ್ ಒಂದೇ ಇರೋದು ಒಪ್ಕೊಳ್ತೀನಿ. ಆದರೆ BJPನ ಸರಿಸಮಾನವಾಗಿ ಎದುರಿಸಬಲ್ಲ, ಎಲ್ಲ ರಾಜ್ಯಗಳಲ್ಲೂ ಎದುರಿಸಬಲ್ಲ ಅಂತ ಒಂದು ಪಾರ್ಟಿ ಇದೆಯಾ ಇವತ್ತು, ಅದು ಒಂದು. ಇನ್ನೊಂದು ಥರ್ಡ್ ಫೇಲ್ಯೂರ್ ಈಸ್ ಇಂಡಿಯಾ ಪಾರ್ಟಿಗಳು ಏನಿದೆ ಅದು ಇವತ್ತಿಗೂ ಕೂಡ ಒಂಥರ ಕನ್ವಿನ್ಸಿಂಗ್ ಆಗಿ BJP ಎದುರು ನಿಲ್ಲೋದಕ್ಕೆ ಹರಸಾಹಸ ಪಡ್ತಾ ಇರೋದು. ಆದರೆ ಲೀಡರ್ಗಳೇ ಆಗಿರ್ಬೋದು, ಅವರಲ್ಲಿರುವಂಥ ಒಂದು ಒಟ್ಟಿಗೆ ಹೋಗೋದ್ರಲ್ಲಿ ಒಂಥರ ಫೇಲ್ಯೂರ್. ಯಾಕೆಂದರೆ ನೀವು ನೋಡಿದ್ದೀರಿ, ಆಪ್ ಮತ್ತು ಕಾಂಗ್ರೆಸ್ ಏನಾಯಿತು, ಆಪ್ ಮತ್ತು SP ಎಲ್ಲಿವರೆಗೆ ಹೋಗಿತ್ತು, ಆಮೇಲೆ ಮತ್ತೆ ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ, ಈ ಬೇರೆ ಬೇರೆ ರಾಜ್ಯಗಳು ತೊಗೊಂಡ್ರೆ ಈ ಕೆಲವು ಕಡೆ ಮಾತ್ರ ಅವರ ಇದು ಮೈತ್ರಿಕೂಟ ಒಂಥರ ಸಕ್ಸಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಅದು ತಮಿಳ್ನಾಡು ಇರ್ಬೋದು ಅಥವಾ ಈ ಕೆಲವು ರಾಜ್ಯಗಳಲ್ಲಿ ಸಕ್ಸಸ್ ಒಪ್ಕೊಳ್ತೀನಿ. ಆದರೆ ಕೆಲವು ಕಡೆ ದೇ ಆರ್ ರಿಯಲಿ ಸ್ಟ್ರಗ್ಲಿಂಗ್ ಹಾರ್ಡ್. ವೆಸ್ಟ್ ಬೆಂಗಾಲ್ದಲ್ಲಿ ಏನಾಯಿತು, ಏನೋ ಕಾಂಟ್ರಡಿಕ್ಷನ್ಸ್ ತುಂಬ ಇದೆ. ಮೋದಿಯವರನ್ನ ಎದುರಿಸಬಲ್ಲ ಒಂದು ಸಮರ್ಥ ನಾಯಕತ್ವ, ಇವೆಲ್ಲ ಒಂದು ರೀತಿಯ ಫೇಲ್ಯೂರ್ಗಳು ಜನರಿಗೆ
ಇದು ಕನ್ವಿನ್ಸ್ ಆಗತ್ತಾ ನನಗೆ ಅಂತ ಅನ್ಸುತ್ತೆ. ಯಾಕಂದರೆ ಸತೀಶ್ ಅವರಿಗೆ ನೀವು 2004 ಲೋಕಸಭಾ ಚುನಾವಣೆಯನ್ನು ಕೂಡ ಹತ್ತಿರ ನೋಡಿರ್ತೀರಿ. 2004, 2024, 2014 ಈ 10 ವರ್ಷಗಳ ಗ್ಯಾಪ್ಗಳನ್ನು ನೋಡಿದಾಗ ಹೌದು 2004ರಲ್ಲಿ ಇಂಡಿಯಾ ಶೈನಿಂಗ್ ಅಂತ ಹೇಳಿದ್ರು, ಸೋತ್ರು ಅನ್ನುವಂಥದ್ದು ಒಂದು ವಿಚಾರ ಇದೆ. ಆದರೆ ಅಲ್ಲಿ ಸೋಲೋದ್ರಲ್ಲಿ DMK ಅಲಯನ್ಸ್ ಚೇಂಜ್ ಮಾಡಿರುವಂಥದ್ದು ಬಹಳ ನಿರ್ಣಾಯಕ ಪಾತ್ರವನ್ನು ನಿಭಾಯಿಸುತ್ತೆ. ಅಲ್ಲೂ ಕೂಡ ಆ ಸಂದರ್ಭದಲ್ಲೂ ಕೂಡ 180 ಚಿಲ್ಲರೆ ಸೀಟ್ಗಳನ್ನು UPA ಪಡ್ಕೊಳ್ಳೋದ್ರಲ್ಲಿ ಬಹಳ ನಿರ್ಣಾಯಕ ಸ್ಥಾನ ಅಲ್ಲಿಂದ ನಿರ್ಧಾರ ಆಗಿರುತ್ತೆ. ಈ ಸ್ವರೂಪದಲ್ಲಿ ನೋಡ್ತಾ ಹೋದಾಗ ನಿಜಕ್ಕೂ BJPಯನ್ನು ಒಂದು ಸೀಟ್ಗಳ ಗಳಿಕೆಯನ್ನು ಕಡಿಮೆ ಮಾಡಿಸುವಂಥದ್ದಕ್ಕೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪ್ರಯತ್ನ ಯಶಸ್ವಿ ಆಗ್ತಿದೆ, ಅಥವಾ ಈ ಯಾತ್ರೆ ಜೋಡೋ ಇವೆಲ್ಲವೂ ಕೂಡ? 2004ರಲ್ಲಿ ನಾನು ಅವರು ಇಬ್ಬರು ಡೆಲ್ಲಿಯಲ್ಲಿದ್ವಿ. ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ಸ್ಟಾರ್ಟ್ ಆದಾಗ ವೆಂಕಯ್ಯ ನಾಯ್ಡು ಅವರು ಪಾರ್ಟಿ ಅಧ್ಯಕ್ಷರಾಗಿದ್ದರು. 300 ಸೀಟ್ ಗೆಲ್ತೀವಿ ಅಂತ ಹೇಳ್ಕೊಂಡು ಹೋಗಿದ್ರು ಅವರು. ಆದರೆ ಭಾಳಷ್ಟು ಜನರಿಗೆ ನಮ್ಮಂಥವರಿಗೆ ಅನುಮಾನನೇ ಇತ್ತು ಬರಲ್ಲ ಅಂತ. ಯಾಕೆಂದರೆ ಅವಾಗಿನ ನಾಯಕತ್ವ ಬೇರೆ, ವಾಜಪೇಯಿ ಅವರು ಮೋದಿ ಅಲ್ಲ, ಮತ್ತು ಹಾಗೆ ಎಲೆಕ್ಷನ್ ನಡೀತಾ ಇದ್ದಿದ್ದೆ ಬೇರೆ ಥರದಲ್ಲಿ ಅವ್ರು ನಡ್ಸ್ಕೊಂಡು ಹೋಗ್ತಾಯಿದ್ರು ಆ ಚುನಾವಣೆಯನ್ನು. ಹೌದು. ಆದ್ದರಿಂದ ಭಾಳಷ್ಟು ಜನರಿಗೆ ಅನುಮಾನನೇ ಇತ್ತು, ಕೆಲವರಿಗೆ ಮಾತ್ರ ಅವ್ರು 300 ಸೀಟ್ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಅವರು ಸೋತಾಗ ಭಾಳ ದೊಡ್ಡ ಆಶ್ಚರ್ಯ ಯಾರಿಗೇನು ಆಗಿರಲಿಲ್ಲ. ಅದಾದಮೇಲೆ ಪಾರ್ಟಿ ಭಾಳ ಕುಸಿದೋಯ್ತು. 2009ರಲ್ಲಂತೂ ಅಡ್ವಾಣಿಯವರ ಜಿನ್ನಾ ಸ್ಟೇಟ್ಮೆಂಟ್ ಕೊಟ್ಟು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು. ಅದಾದಮೇಲೆ ಅವಾಗಲೂ ಭಾಳ ಕುಸಿದೋದ್ರು. 2014ರಲ್ಲಿ ನಾನು ಡೆಲ್ಲಿಯಲ್ಲೇ ಇದ್ದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು 10 ವರ್ಷ ಸರ್ಕಾರ ಮಾಡಿದರು. ನಾನು ಕಾಂಗ್ರೆಸ್ನ ಕೆಲವು ದೊಡ್ಡ ದೊಡ್ಡ ಮಂತ್ರಿಗಳ ಜೊತೆ ಮಾತಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಂದಿಬ್ಬರು ಮುಖ್ಯಮಂತ್ರಿಗಳು ಕೂಡ ಆಗಿದ್ದರು. ಆಮೇಲೆ ಅವ್ರು ನನಗೆ ಏನು ಹೇಳ್ತಾ ಇದ್ರು, 10 ವರ್ಷ ಸರ್ಕಾರ ಮಾಡಿದ್ದೀವಿ, ನಮಗೆ ಭಾಳ ಸುಸ್ತಾಗ್ಬಿಟ್ಟಿದೆ, ನಾವು ರೆಸ್ಟ್ ತೊಗೋತೀವಿ, 5 ವರ್ಷ ಬಿಟ್ಟು ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ. ಅಂದ್ರೆ ಒಂಥರ ಸೆನ್ಸ್ ಆಫ್ ಎಂಟೈಟ್ಲ್ಮೆಂಟ್ ಅನ್ನೋ ಥರದಲ್ಲಿ ಮಾತಾಡ್ತಾ ಇದ್ರು ಅವರು. ಅಂದ್ರೆ ನಮಗೆ ವಾಪಸ್ ಬರೋದು ಅಧಿಕಾರ ಯಾರಿಗೆ ಹೋಗುತ್ತೆ ಅನ್ನೋ ಥರದಲ್ಲಿ. ನಾನು ಅದ್ರ ಕೇಳ್ತಾ ಇದ್ದೆ, ಇಷ್ಟು ಜೋರಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ನೀವು ಯಾಕೆ ಸುಮ್ಮನೆ ಇದ್ದೀರಿ ಅಂತ. ನಾವು 10 ವರ್ಷ ಸರ್ಕಾರ ಮಾಡಿದ್ವಿ, ಸುಸ್ತಾಗ್ಬಿಟ್ಟಿದೆ, ಮಾಡ್ಕೊಳ್ಳಿ ಬಿಡಿ ಇವರು, ಆಮೇಲೆ ನಾವೇ ಬರೋದು ಅಂತ ಮಾತಾಡ್ತಾ ಇದ್ರು. ನಾರ್ಮಲಿ ಯಾರು ಸೀರಿಯಸ್ ಆಗಿರೋ ಪಾಲಿಟಿಷಿಯನ್ಸ್ ಆ ರೀತಿ ಎಲ್ಲ ಮಾತಾಡಲ್ಲ. BJPಯವರು 50 ವರ್ಷ ಅಧಿಕಾರ ಮಾಡಿದ್ರು, 55ನೇ ವರ್ಷದ ಚುನಾವಣೆಯಲ್ಲಿ ಆ ಮಾತಾಡಲ್ಲ, ಬೇಕಿದ್ರೆ ನೋಡಿ ಅವರು ಅಥವಾ ಇವ್ರು ಮಾತಾಡ್ತಾ ಇದ್ರು. ಅವಾಗಲೇ ನನಗೆ ಭಾಳ ಸ್ಟ್ರೇಂಜ್ ಅಂತ ಅನಿಸ್ತಾ ಇತ್ತು. ಬೇಕಿದ್ರೆ ಅರುಣ್ ಅವ್ರು ಕೇಳಿ, ಡೆಲ್ಲಿ ಕಾರಿಡಾರಲ್ಲಿ ಇದೇ ಥರ ಮಾತಾಡೋದು, ಅದೇ ಅವ್ರಿಗೆ ಮುಳುವಾಗಿತ್ತು. ಮತ್ತೆ ಈ ರೀತಿ ನನ್ನ ಹತ್ರ ಮಾತಾಡಿದ ಒಬ್ಬ ವ್ಯಕ್ತಿ 1 ವರ್ಷ ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿನೂ ಆಗಿದ್ರು. ಮೊನ್ನೆ ಅತ್ಯಂತ ಹೀನವಾಗಿ ಸೋತರು. ಇದಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಕಳೆದ ವರ್ಷ ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಎಲೆಕ್ಷನ್. ಹೌದು. ಅದಕ್ಕೆ ನಾರ್ಮಲಿ ಬೈ ಎಲೆಕ್ಷನ್ನಲ್ಲೇ ಯಾವ ಸೀನಿಯರ್ ಲೀಡರ್ಗಳು ಹೋಗೋದಿಲ್ಲ. ಆದರೆ ಆ ಎಲೆಕ್ಷನ್ಗೆ ಅಮಿತ್ ಶಾ ಹೋಗಿ ಪ್ರಚಾರ ಮಾಡ್ತಾರೆ. ಇದು ನಾನು ಹಿಂದೆನೂ ಹೇಳಿದ್ದೆ. ಅವ್ರು ಬಿಟ್ಕೊಡಲ್ಲ, ಚುನಾವಣೆನ ಗೆಲ್ಲಬೇಕು ಅಂತ ಹೇಳಿ, ಆಡಳಿತ ನಡೆಸಬೇಕು ಅಂದ್ರೆ ಚುನಾವಣೆನ ಗೆಲ್ಲಬೇಕು. ಇವ್ರು ಮಾತಾಡ್ತಾ ವಿಧಾನ ಏನು ಗೊತ್ತಾ, 10 ವರ್ಷ ಮಾಡಿದೀವಿ, ನಾವು ರೆಸ್ಟ್ ತಗೋತೀವಿ ಅಂತ, ಮತ್ತೆ ಬರ್ತೀವಿ ನಾವೇನಂತ ಮಾತಾಡ್ತಾರೆ. ಟೇಕನ್ ಫಾರ್ ಗ್ರಾಂಟೆಡ್. ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಒಟ್ಟು ನಮ್ಮ ದೇಶದ 9 ರಾಜ್ಯಗಳ ಒಂದು ನಿರೀಕ್ಷೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ವಿ, ಒಪಿನಿಯನ್ ಪೋಲನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. 9 ರಾಜ್ಯಗಳ ದೇಶದ ಮತ ಮಿಡಿತ ಹೇಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸಿದ್ವಿ. ನಾಳೆ ಬಹಳ ನಿರೀಕ್ಷಿತವಾಗಿರುವಂತಹ ಕರ್ನಾಟಕದ ಒಪಿನಿಯನ್ ಪೋಲ್ ರಿಸಲ್ಟನ್ನು ನಾನು ನಾಳೆ ಸಂಜೆ 6 ಗಂಟೆಗೆ ಕೊಡ್ತೀನಿ. ನಾಳೆ ಸಂಜೆ 6 ಗಂಟೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಮೆಗಾ ಒಪಿನಿಯನ್ ಪೋಲ್ನ ಜೊತೆಗೆ. ದೇಶದ ಈ ಉಳಿದ ರಾಜ್ಯಗಳ ರಿಸಲ್ಟನ್ನು ನಾಳೆ ಹೇಳ್ತೀವಿ. ದೇಶದ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ, ದೇಶದಲ್ಲಿ ಗಾಳಿ ಯಾವ ಕಡೆಗೆ ಬೀಸ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು, ಯಾರಿಗೆ ಎಷ್ಟು ಸೀಟು ಸಿಗ್ಬೋದು, ಯಾರು ನಿಜಕ್ಕೂ 400ರ ಗಡಿಯನ್ನು ದಾಟುತ್ತಾ NDA ಅಥವಾ ಇಂಡಿಯಾ ಕೂಟ ಎಷ್ಟು ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು, ಎಲ್ಲ ಸಮಗ್ರವಾದಂತಹ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. ನಾಳೆ ಸಂಜೆ 6 ಗಂಟೆಯಿಂದ ಮತ್ತೆ ಈ ಒಂದು ವಿಶೇಷ ಮೆಗಾ ಒಪಿನಿಯನ್ ಪೋಲ್ನ ಡಿಬೇಟ್ನಲ್ಲಿ ಎಲ್ಲ ರಿಸಲ್ಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ತಮಗೆಲ್ಲರೂ ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕಾಗಿ. ಬಹಳ ಮುಖ್ಯವಾಗಿ ಇವತ್ತಿನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.